ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. IPL ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಆಟಗಾರನ ಹುಟ್ಟು, ಯಂಗ್ ಆಟಗಾರನ ಆಟಕ್ಕೆ ಕ್ರಿಕೆಟ್ ಜಗತ್ತೇ ಫಿದಾ. ನಾವು ಅನೇಕ ಮ್ಯಾಚ್ಗಳನ್ನ ನೋಡಿದ್ದೀವಿ, ಅದು IPL ಆಗಿರ್ಬೋದು ಅಥವಾ ವರ್ಲ್ಡ್ ಕಪ್ ಫೈನಲ್ ಅಂತ ಬಂದಿರ್ಬೋದು. ಆ ಎಲ್ಲ ಪಂದ್ಯಾವಳಿಗಳು ನೋಡಿದಾಗ ಕೂಡ ನಿನ್ನೆ ಆಡಿದಂಥ ಒಬ್ಬ ಹುಡುಗನ ಆಟ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಕ್ರಿಕೆಟ್ ಜಗತ್ತು ಬೆಕ್ಕಸ ಬೆರಗಾಗಿದೆ ಮತ್ತು IPL ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಆಟಗಾರನ ಹುಟ್ಟು ಎನ್ನುವಂಥ ಹೆಡ್ಲೈನ್ಸ್ನಲ್ಲಿ ಇದೀಗ ಸುದ್ದಿಗಳು ಹರಿದಾಡ್ತಿದೆ. ದೊಡ್ಡ ದೊಡ್ಡ ಸುದ್ದಿ ಕೂಡ ಆಗ್ತಾ ಇದೆ. ನಿನ್ನೆ ನಡೆದಂಥ KKR ವರ್ಸಸ್ ಲಕ್ನೋ ಸೂಪರ್ ಜೆಂಟ್ಸ್ ನಡುವೆ ನಡೆದಂಥ ಪಂದ್ಯದಲ್ಲಿ ಈ ಆಟಗಾರನ ಆಟ ಇದೆ ಅಂದರೆ ಮುಕುಲ್ ಚೌಧರಿ, 21 ವರ್ಷ. ಆ ಹುಡುಗನ ಆಟ ಇದೆಯಲ್ಲ, ಆ ಆಟಕ್ಕೆ ಕ್ರಿಕೆಟ್ ಜಗತ್ತೇ ಬೆಕ್ಕಸ ಬೆರಗಾಗಿ ನಿಂತಿದೆ. ನಾವು ಅನೇಕ ಪಂದ್ಯಗಳನ್ನ ನೋಡಿದ್ದೇವೆ. ಅಂದರೆ 2016ರಲ್ಲಿ T20 ವಿಶ್ವಕಪ್ನ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ವೆಸ್ಟ್ ಇಂಡೀಸ್ನ ದೈತ್ಯ ಆಟಗಾರ ಕಾರ್ಲೋಸ್ ಬ್ರೈತ್ವೇಟ್ ಅವರು ಕೊನೆಯ ಓವರ್ನ 19 ರನ್ ಬೇಕಾದಾಗ ಸತತ 4 ಸಿಕ್ಸರ್ಗಳನ್ನ ಹೊಡೆದು ಕ್ರಿಕೆಟ್ ಕಪ್ಪನ್ನು ಗೆಲ್ಲಿಸಿದಂಥ ಖ್ಯಾತಿ ಇದ್ದರೂ ಕೂಡ ಕಾರ್ಲೋಸ್ ಬ್ರೈತ್ವೇಟ್ಗೆ ವಯಸ್ಸಾಗಿತ್ತು, ದೇಹ ಸದೃಢವಾಗಿತ್ತು, 6 ಅಡಿಗೂ ಜಾಸ್ತಿ ಇದ್ದರು. ಜೊತೆಗೆ ಆಗಾಗಲೇ ಅವರಿಗೆ 16 ವರ್ಷಗಳ ಕಾಲ ಕ್ರಿಕೆಟ್ ಜಗತ್ತಿನಲ್ಲಿ ಆಡಿದಂಥ ಅನುಭವ ಕೂಡ ಇತ್ತು. ಆದರೆ ಈ ಆಟಗಾರ ಇದನ್ನಲ್ಲ. ಅಂದರೆ ನಿನ್ನೆ ಲಕ್ನೋ ಸೂಪರ್ ಜೆಂಟ್ಸ್ನ 7 ವಿಕೆಟ್ಗಳು ಬಿದ್ದಾಗ ಆವೇಶ್ ಖಾನ್ ಎನ್ನುವಂಥ ಬ್ಯಾಟಿಂಗ್ ಬರೆದ ಒಬ್ಬ ಆಟಗಾರನ ಜೊತೆ 24 ಬಾಲ್ಗಳನ್ನ ಫೇಸ್ ಮಾಡಿ ಕೇವಲ 3 ಬಾಲ್ಗಳನ್ನು ಆವೇಶ್ ಖಾನ್ಗೆ ಆಡುವಂತೆ ಮಾಡಿ 21 ಎಸೆತವನ್ನು ತಾನೇ ಎದುರಿಸಿ ಸಿಕ್ಸರ್ಗಳ ಮೇಲೆ ಸಿಕ್ಸರ್, ಬೌಂಡ್ರಿಗಳ ಮೇಲೆ ಬೌಂಡ್ರಿ, ಹೆಲಿಕಾಪ್ಟರ್ ಶಾಟು, ಆಫ್ ಸೈಡ್ ಲೆಗ್ ಸ್ಟಂಪ್ ಎಲ್ಲವೂ ಆಡಿ ತಂಡವನ್ನು 3 ವಿಕೆಟ್ಗಳ ಭರ್ಜರಿಯಾದಂಥ ರೋಚಕವಾದಂಥ ಗೆಲುವಿಗೆ ಕಾರಣರಾದಂಥ ಈ ಮುಕುಲ್ ಚೌಧರಿ ಬಗ್ಗೆ ಇದೀಗ ಪ್ರಪಂಚದಾದ್ಯಂತ ದೊಡ್ಡ ಸುದ್ದಿ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಿದೆ. ಇನ್ನು ನಿನ್ನೆ ನಡೆದಂಥ ಮ್ಯಾಚ್ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ KKR ಅಂದರೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ಟಾಸನ್ನು ಗೆದ್ದು KKRಗೆ ಬ್ಯಾಟಿಂಗನ್ನು ಕೊಡ್ತು. ಅದು ಕೂಡ ಈಡನ್ ಗಾರ್ಡನ್ಸ್ ಎನ್ನುವಂಥ ಕ್ರಿಕೆಟ್ ಸ್ವರ್ಗದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ KKR ರಹಾನೆ 41 ರನ್ ಮಾಡ್ತಾರೆ, ರಘುವಂಶಿ 45 ರನ್ ಮಾಡ್ತಾರೆ, ಗ್ರೀನ್ 32. ಆಫ್ಟರ್ ಲಾಂಗ್ ಟೈಮ್ 18-20 ಕೋಟಿ ಕೊಟ್ಟ ಖರೀದಿ ಮಾಡಿದಂಥ ಆಟಗಾರ. ಅದಾದ ನಂತರ ಪಾವೆಲ್ ಕೂಡ 31 ರನ್ಗಳ ಕಾಣಿಕೆಯನ್ನು ನೀಡಿ ಒಂದು ಬೃಹತ್ ಮೊತ್ತ KKR ಅಂದರೆ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಅದೊಂದು ಟಾರ್ಗೆಟ್ ರೀಚೇಬಲ್ ಅಥವಾ ಒಂದು ಬೃಹತ್ ಮೊತ್ತ ಅಂತ ಹೇಳ್ಬೋದು. ಇನ್ನು ಎರಡನೇ ಬ್ಯಾಟಿಂಗ್ ಅಂದರೆ 181 ರನ್ಗಳ ಟಾರ್ಗೆಟನ್ನು ಚೇಂಜ್ ಮಾಡಬೇಕಾಗತ್ತೆ, 187 ರನ್ ಹೊಡಿಬೇಕಾಗತ್ತೆ. ಆಗ ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೆಂಟ್ಸ್ನ ಆಟಗಾರರು ಆಯುಷ್ ಬುಧೋನಿ ಎನ್ನುವಂಥ ಆಟಗಾರನ ಬಿಟ್ಟು ಅವರು ಕೂಡ 54 ರನ್ ಹೊಡಿತಾರೆ. ಆಯುಷ್ ಬುಧೋನಿ ಬಿಟ್ಟು ಮಾರ್ಸ್ 15 ರನ್, ಮಕ್ರಮ್ 22 ರನ್, ಪಂತ್ 10 ರನ್, ಪೂರನ್ 13 ರನ್, ಸಂವಾದ್ 2 ರನ್, ಸಾಮಿ 1 ರನ್. ಆಗಾಗಲೇ 16 ಓವರ್ಗಳು ಕಳೆದು ಹೋಗಿರುತ್ತೆ. ಕೊನೆಯ 16 ಓವರ್ ಕಳೆದೋದ ನಂತರ ಕೊನೆಯ 4 ಓವರ್ನಲ್ಲಿ 54 ರನ್ ಬೇಕಾಗುತ್ತೆ. ಆಗ ಜೊತೆಗೂಡಿದಂಥ ಆವೇಶ್ ಖಾನ್ ಜೊತೆ ಈ 21ರ ಹುಡುಗ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆ ಆಟ ಆಡಿದಂಥ ರೀತಿ ಇದೆಯಲ್ಲ, ಅದು ಎಲ್ಲರ ಗಮನ ಸೆಳೆಯುತ್ತದೆ ಮತ್ತು IPL ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಆಟಗಾರನ ಹುಟ್ಟು ಎನ್ನುವಂಥ ರೀತಿಯಲ್ಲಿ ಇದೀಗ ಮಾತು ಕೂಡ ಕೇಳಿಬರ್ತದೆ. ನಾನು ಕೊನೆಯ 3 ಓವರ್ನ ಪ್ರತಿಯೊಂದು ಬಾಲನ್ನು ಹೇಳ್ತಾ ಹೋಗ್ತೇನೆ ನೋಡಿ. 17 ಓವರ್ ಅಂದರೆ 17 ಓವರ್ ಮುಕ್ತಾಯವಾಗುತ್ತೆ. 18ನೇ ಓವರ್ನ ಬಾಲಿಂಗ್ ಮಾಡಲಿಕ್ಕೆ ಬರ್ತಾರೆ. ಅಂದರೆ 18ನೇ ಓವರ್ನ ಮೊದಲ ಬಾಲ್ ಆಗಿರ್ಬೋದು, ಹೀಗೆ 3 ಓವರ್ ಇರುತ್ತಲ್ಲ, ಆ 3 ಓವರ್ಗಳ ಬಾಲಿಂಗನ್ನು ಹೇಳ್ತೇನೆ. ಆಗ 17ನೇ ಓವರ್ ಮುಕ್ತಾಯ ಆಗುತ್ತೆ. 18ನೇ ಓವರ್ ಬಾಲಿಂಗ್ ಮಾಡಲಿಕ್ಕೆ ಬರ್ತಾರೆ. 17.1 ಬಾಲ್ 17ನೇ ಓವರ್ನ ಮೊದಲನೇ ಬಾಲ್ನಲ್ಲಿ ಮುಕುಲ್ ಚೌಧರಿ 6 ಹೊಡಿತಾರೆ. ಜೊತೆಗಿದ್ದಂಥವರು ಆವೇಶ್ ಖಾನ್, ಬೌಲಿಂಗ್ ಬಂದಂಥವರು ಕಾರ್ತಿಕ್ ತ್ಯಾಗಿ. ಆವಾಗ ಎಷ್ಟು ರನ್ ಬೇಕಾಗಿರುತ್ತೆ ಅಂದರೆ 43 ರನ್ಗಳು ಬೇಕಾಗುತ್ತೆ ತಂಡದ ಗೆಲುವಿಗೆ. ಕೊನೆಯ 3 ಓವರ್ ಇರುತ್ತೆ, ತಂಡದ ಗೆಲುವಿಗೆ 43 ಬೇಕಾಗುತ್ತೆ. ಸ್ಟ್ರೈಕಲ್ಲಿ ಮುಕುಲ್ ಚೌಧರಿ ಇರ್ತಾರೆ. ಕಾರ್ತಿಕ್ ತ್ಯಾಗಿಯ ಮೊದಲ ಬಾಲನ್ನು 6 ಹೊಡಿತಾರೆ. ಅದಾದ ನಂತರ 2 ಬಾಲ್ ಡಾಟ್ ಆಗುತ್ತೆ. ಯಾಕಂದರೆ ಸಿಂಗಲ್ ತೆಗಿಲಿಕ್ಕೆ ಮನ್ಸು ಮಾಡಲ್ಲ. ಏನಾದರೂ ಸಿಂಗಲ್ ತೆಗೆದುಬಿಟ್ರೆ ಆವೇಶ್ ಖಾನ್ ಅವರನ್ನು ಬೌಲರ್ಗಳು ಅಂದರೆ KKR ಬೌಲರ್ಗಳು ಬೋಲ್ಡ್ ಮಾಡಬಹುದು, ವಿಕೆಟ್ ತೆಗಿಬೋದು ಅಂತ ಕಾರಣಕ್ಕಾಗಿ. ಹಾಗಾಗಿ 17.3ನೇ ಓವರ್ ಅಂದರೆ 18ನೇ ಓವರ್ ಚಾಲ್ತಿಯಲ್ಲಿ ಇರ್ತಾರೆ. 17.3ನೇ ಓವರಲ್ಲಿ ಮೊದಲ 3 ಓವರಲ್ಲಿ ಒಂದು ಸಿಕ್ಸರ್ ಮಾತ್ರ ಬರುತ್ತೆ. ಅದಾದ ನಂತರ 4ನೇ ಬಾಲಿಂಗ್ ಎಸೆದಂಥ ಕಾರ್ತಿಕ್ ತ್ಯಾಗಿಗೆ ಮತ್ತೊಂದು ಸಿಕ್ಸರ್ ಹೊಡಿತಾರೆ. ಅದಾದ ನಂತರ 5ನೇ ಬಾಲ್ ಸಿಂಗಲ್ ತೆಗಿತಾರೆ ಮತ್ತು ಆಗ ಸ್ಟ್ರೈಕಿಗೆ ಬಂದಂಥ ಆವೇಶ್ ಖಾನ್ ತನಗೆ ಬಂದಂಥ ಆ ಬಾಲನ್ನು ಪ್ಲೇ ಮಾಡ್ತಾರೆ. ಹಾಗಾಗಿ ಕಾರ್ತಿಕ್ ತ್ಯಾಗಿ ಎಸೆದಂಥ 18ನೇ ಓವರ್ನಲ್ಲಿ ಬರೋಬ್ಬರಿ 13 ರನ್ ಬರುತ್ತೆ. ಜೊತೆಗೆ ಸ್ಟ್ರೈಕನ್ನು ಕೂಡ ಇದೀಗ
ಮುಕುಲ್ ಚೌಧರಿ ಇರ್ತಿರುತ್ತೆ. ಆ 19ನೇ ಓವರನ್ನು ಬೌಲಿಂಗ್ ಮಾಡಲಿಕ್ಕೆ ಬಂದಂಥ ಕ್ಯಾಮ್ರನ್ ಗ್ರೀನ್ ಅವರ ಮೊದಲ 2 ಎಸೆತಗಳು ಡಾಟ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಏನಾದರೂ ಸಿಂಗಲ್ ತೆಕ್ಕೊಂಡು ಹೋಗ್ಕೊಂಡು ಆವಿಷ್ಕಾರ ಕೊಟ್ಟಿರೋದು ಕಷ್ಟ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ನೋಡಿ ಕೊನೆಯ 2 ಓವರ್ನಲ್ಲಿ 30 ರನ್ ಬೇಕಾಗುತ್ತೆ. ಇದ್ದದ್ದು ಕೇವಲ 12 ಬಾಲ್ 30 ರನ್ ಬೇಕಾಗುತ್ತೆ. ಬಂದಂಥ ಕ್ಯಾಮ್ರನ್ ಗ್ರೀನ್ ಒಳ್ಳೆ ಬಾಲ್ ಆಗ್ತಾರೆ, ಬೌನ್ಸ್ ಆಗ್ತಾರೆ. ಮೊದಲ 2 ಬಾಲ್ಗಳು ಡಾಟ್ ಆಗುತ್ತೆ. ಆದರೆ 18.3ನೇ ಓವರ್ನಲ್ಲಿ 1 ಸಿಕ್ಸ್ ಹೊಡಿತಾರೆ. 4ನೇ ಬಾಲನ್ನು ಡಾಟ್ ಮಾಡ್ತಾರೆ. 5ನೇ ಬಾಲನ್ನು 6 ಹೊಡಿತಾರೆ. 6ನೇ ಬಾಲನ್ನು 6 ಹೊಡಿತಾರೆ. ಹಾಗಾಗಿ ಆ ಓವರ್ನಲ್ಲಿ ಅಂದರೆ 19ನೇ ಓವರ್ನಲ್ಲಿ ಬರೋಬ್ಬರಿ 16 ರನ್ ಬರುತ್ತೆ. ಹೀಗಾಗಿ ಕೊನೆಯ 6 ಎಸೆತದಲ್ಲಿ 14 ರನ್ಗಳ ಒಂದು ಬೃಹತ್ ಮೊತ್ತ ಬೇಕಾಗುತ್ತೆ. ಒಂದು ಕಡೆ ನೋಡಿದ್ರೆ ಮುಕುಲ್ ಚೌಧರಿ ಬ್ಯಾಟಿಂಗ್ ಮಾಡಿದ್ರೆ ಸಿಂಗಲ್ ಹೊಡಿಬೋದು, ಪ್ರತಿ ಬಾಲು 6 ಅಥವಾ 4 ಹೊಡಿಲಿಕ್ಕಾಗಲ್ಲ. ಒಂದೊಮ್ಮೆ ಸಿಂಗಲ್ ತೆಗಿಬೇಕಾದ್ರೆ ಸಿಂಗಲ್ ತೆಗೆದ್ರೆ ಆಟ ಹೋಯ್ತು ಎನ್ನುವಂಥ ಒಂದು ಲೆಕ್ಕಾಚಾರ ಮುಕುಲ್ ಚೌಧರಿ ಎನ್ನುವಂಥ 3ನೇ IPL ಪಂದ್ಯವನ್ನು ಆಡ್ತಾ ಇರುವಂಥ 21ರ ಹುಡುಗನಿಗೆ ಅರ್ಥ ಆಗುತ್ತೆ. ಹಾಗಾಗಿ ಸ್ಟ್ರೈಕ್ ಇಟ್ಕೊಳ್ತಾರೆ. ಸ್ಟ್ರೈಕ್ ಇರಲ್ಲ ಈಗ ನೋಡಿ. ಕ್ಯಾಮ್ರೂನ್ ಗ್ರೀನ್ ಅವರ 19ನೇ ಓವರ್ನಲ್ಲಿ 16 ರನ್ ಹೊಡಿತಾರೆ. ಕೊನೆಯ ಬಾಲ್ 6 ಹೊಡೆದ ನಂತರ ಸ್ಟ್ರೈಕ್ ಇರುತ್ತಿರಲ್ಲ. ಆದರೆ 20ನೇ ಓವರನ್ನು ಬಾಲಿಂಗ್ ಹಾಕ್ಲಿಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ದುಗುಡ ಇರುತ್ತೆ. ವೈಭವ್ ಅರೋರಾ ಅವರು ಬಾಲಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಆದರೆ ಸ್ಟ್ರೈಕಲ್ಲಿ ಇದ್ದಂಥವರು ಆವೇಶ್ ಖಾನ್ ಅವರಿಬ್ಬರ ಜೊತೆ ಮಾತುಕತೆ ಆದಾಗ ನೀನು ಒಂದು ಸಿಂಗಲ್ ತೆಕ್ಕೋ ಅಥವಾ 1 ಬಾಲ್ ಆಗಲಿ 2 ಬಾಲ್ ಆಗಲಿ ಆಡಿದ್ರೂ ಪರವಾಗಿಲ್ಲ, ಔಟ್ ಆಗ್ಲಿಕ್ಕೆ ಹೋಗಬೇಡ, ನೀನು ಒಂದು ಸಿಂಗಲ್ ತೆಕ್ಕೊಂಡು ಕೊಡು, ಪ್ರಥಮ ಬಾಲಿಗೆ ಬೇಕಂತಲ್ಲಿ 2ನೇ ಬಾಲ್ ಆದರೂ ಕೂಡ ಓಕೆ, ಅವರು ಸಿಂಗಲ್ ತೆಕ್ಕೊಡು ಅನ್ನುವಂಥ ಒಂದು ಸಂವಾದ ಆಗುತ್ತೆ ಅನ್ನುವಂಥದ್ದು ಕೂಡ ಕಾಮೆಂಟೇಟರ್ಗಳು ಹೇಳ್ತಾ ಇದ್ರು. ಹಾಗಾಗಿ ಮೊದಲ ಬಾಲ್ ಫೇಸ್ ಮಾಡಿದಂಥ ಆವೇಶ್ ಖಾನ್ ಇವರ ಆವೇಶ ಹೇಗಿದೆ ಅಂದರೆ ಲಾಸ್ಟ್ ಟೈಮಲ್ಲೂ ಕೂಡ ಹೆಲ್ಮೆಟ್ ಎಸೆದು ಕಾಂಟ್ರವರ್ಸಿನ ಮಾಡ್ಕೊಂಡಿದ್ರು. ಮೊನ್ನೆ ಆಡಿದಂಥ ಮ್ಯಾಚ್ನಲ್ಲೂ ಕೂಡ ಸನ್ರೈಸ್ ಹೈದರಾಬಾದ್ ವಿರುದ್ಧ ಆಡಿದಂಥ ಪಂದ್ಯಲ್ಲೂ ಕೂಡ ಪಂತ್ ಅವರು ಒಂದು ಬೌಂಡ್ರಿ ಹೊಡೆದು ವಿನ್ನಿಂಗ್ ಮಾಡುವಂಥ ಸನ್ನಿವೇಶದಲ್ಲೂ ಕೂಡ ಬೌಂಡ್ರಿ ಗೆರೆಯಲ್ಲಿ ಇದ್ದಂಥ ಆವೇಶ್ ಖಾನ್ ಅವರು ಆ ಬೌಂಡ್ರಿ ಗೆರೆ ದಾಟುವ ಮೊದಲೇ ಅವರನ್ನು ಬಾಲನ್ನು ಮತ್ತೆ ಪ್ಲೇಬ್ಯಾಕ್ ಮಾಡಿ ಕಾಂಟ್ರವರ್ಸಿ ಕೂಡ ಒಳಗಾಗಿದ್ದರು. ಇಂಥ ಒಬ್ಬ ಆವೇಶದ ಹುಡುಗ ಮೊದಲ ಬಾಲ್ನಲ್ಲಿ ಸಿಂಗಲ್ ತೆಗೆದುಕೊಡ್ತಾರೆ. ಅಷ್ಟಕ್ಕೆ ಒಂದು ಮಟ್ಟಿಗೆ ಇಲ್ಲಿಯ ತನಕ KKR ಗೆಲ್ಲುತ್ತೆ ಅನ್ನುವಂಥ ಒಂದು ದುಂಬಾಲು ಬಿದ್ದಂಥ ಕಾಮೆಂಟೇಟರ್ಸ್ಗಳಾಗಿರ್ಬೋದು ಅಥವಾ TV ಸ್ವಿಚ್ ಆಫ್ ಮಾಡ್ಕೊಂಡ್ರು ಆಗಿರ್ಬೋದು ಅಥವಾ ಇನ್ನೇನು KKR ಗೆದ್ದೇ ಬಿಡ್ತು ಎನ್ನುವಂಥ ಮನಸ್ಥಿತಿಗೆ ಬಂದಂಥ ಪ್ರತಿಯೊಬ್ಬರು ಕೂಡ ಇದೀಗ ಕಣ್ ತೆರೆದು ಬಾಯಿ ತೆರೆದು 19.2ನೇ ಬಾಲನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಆ ಓವರ್ನ ಅಂದರೆ 20ನೇ ಓವರ್ನ 2ನೇ ಬಾಲನ್ನು ಎದುರಿಸಿದಂಥ ಮುಕುಲ್ ಚೌಧರಿ ಮೊದಲ ಬಾಲನ್ನೇ ಅಂದರೆ ಔಟ್ಸೈಡ್ ಆಫ್ ಸ್ಟಂಪ್ ಹಾಕಿರ್ತಾರೆ. ಅವರು ಯಾರ್ಕರ್ನ ಪದೇ ಯಾರ್ಕರ್ ಹಾಕಿರ್ತಾರೆ. ಅಂಥ ಒಂದು ಯಾರ್ಕರ್ನ ಹೇಗೋ ಕನೆಕ್ಟ್ ಮಾಡಿ ಆಫ್ ಸೈಡ್ ಅಂದರೆ ಲಾಂಗ್ ಆಫ್ನಲ್ಲಿ ಸಿಕ್ಸರ್ ಬಾರಿಸ್ತಾರೆ. ಅದಾದ ನಂತರ ತಂಡಕ್ಕೆ 4 ಬಾಲ್ನಲ್ಲಿ 7 ರನ್ಗಳ ಅವಶ್ಯಕತೆ ಇರುತ್ತೆ. ಮೊದಲ ಬಾಲ್ ಸಿಂಗಲ್ ಆಗುತ್ತೆ, 2ನೇ ಬಾಲ್ 6 ಆಗುತ್ತೆ. ಹೀಗಾಗಿ ಕೊನೆಯ 4 ಬಾಲ್ನಲ್ಲಿ 7 ರನ್ಗಳ ಒಂದು ಟಾರ್ಗೆಟ್ ಇರುತ್ತೆ, ಅವಶ್ಯಕತೆ ಇರುತ್ತೆ. ಆಗ ವೈಭವ್ ಅರೋರಾ ಅವರು ಕೂಡ ಯಾರ್ಕರ್ ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಆ ಯಾರ್ಕರ್ ಹೇಗೆ ಹಾಕ್ತಾರೆ ಅಂದರೆ ಯಾರ್ಕರ್ ಹಾಕರು ಹೆಲಿಕಾಪ್ಟರ್ ಶಾಟ್ ಹೊಡಿತಾರೆ, ಬೌನ್ಸ್ ಹಾಕರು ಹೊಡಿತಾರೆ ಅಂತ ಕಾರಣಕ್ಕಾಗಿ ವೈಭವ್ ಅರೋರಾ ಎನ್ನುವಂಥ ಬುದ್ಧಿವಂತ ಬೌಲರ್ ಯಾರ್ಕರ್ ಜೊತೆಗೆ ಔಟ್ಸೈಡ್ ಆಫ್ ಸ್ಟಂಪ್ ಸ್ವಿಂಗ್ ಮಾಡ್ತಾರೆ. ಹಾಗಾಗಿ 2 ಬಾಲ್ಗಳು ಕೂಡ ಬೀಟ್ ಆಗುತ್ತೆ. ಹಾಗಾಗಿ ಕೊನೆಯ 2 ಬಾಲ್ನಲ್ಲಿ 7 ರನ್ಗಳ ಅವಶ್ಯಕತೆ ಇರುತ್ತೆ. ನೋಡಿ 4 ಬಾಲ್ 7 ರನ್ ಅವಶ್ಯಕತೆ ಇದ್ರೂ ಕೂಡ 2 ಬಾಲ್ಗಳು ಬೀಟ್ ಆಗುತ್ತೆ. ಕೊನೆಯ 2 ಬಾಲ್ನಲ್ಲಿ 7 ರನ್ಗಳ ಅವಶ್ಯಕತೆ ಇರುತ್ತೆ. 7 ರನ್ ಅವಶ್ಯಕತೆ ಬಿದ್ದಾಗ ಮತ್ತೆ ಸಿಡಿದಂಥ ಮುಕುಲ್ ಚೌಧರಿ ವೈಭವ್ ಅರೋರಾ ಅವರು ಹಾಕಿದಂಥ 3ನೇ ಬಾಲ್ ಕೂಡ ಯಾರ್ಕರ್ ಕಮ್ ಔಟ್ಸೈಡ್ ಆಫ್ ಸ್ಟಂಪ್ ಇರುತ್ತೆ, ವೈಡ್ ಆಗುವ ಲಕ್ಷಣ ಇರುತ್ತೆ, ಜೊತೆ ಯಾರ್ಕರ್ ಔಟ್ಸೈಡ್ ಆಫ್ ಸ್ಟಂಪ್ ಸ್ವಿಂಗ್ ಆಗುತ್ತೆ. ಆ ಬಾಲ್ನೇ ಮತ್ತೆ ಕನೆಕ್ಟ್ ಮಾಡ್ತಾರೆ, ಮತ್ತೆ ಆಫ್ ಸೈಡಲ್ಲಿ 6 ಹೊಡಿತಾರೆ. ಹೀಗಾಗಿ ಕೊನೆಯ ಬಾಲ್ನಲ್ಲಿ 1 ರನ್ಗಳ ಅವಶ್ಯಕತೆ ಇರುತ್ತೆ. ಆ 1 ರನ್ನನ್ನು ಮೊನ್ನೆ ಮ್ಯಾಚ್ನಲ್ಲಿ ಹೇಗೆ ಡೇವಿಡ್ ಮಿಲ್ಲರ್ ಅವರು ಮ್ಯಾಚನ್ನೇ ಕಿಲ್ ಮಾಡಿಬಿಟ್ರಲ್ಲ ಸಿಂಗಲ್ ತೆಗೆದುಕೊಳ್ಳದೆ, ಅಥವಾ ಸಿಂಗಲ್ ಬೀಟಾದರೂ ಕೂಡ ಆ ಇಬ್ಬರ ಕಮ್ಯುನಿಕೇಷನ್ನಲ್ಲಿ ಓಡಲಿಲ್ಲಲ್ಲ, ಅದು ಕೂಡ ಸೋಲಿಗೆ ಕಾರಣ ಆಯಿತು. ಹಾಗಾಗಿ ನಿನ್ನೆ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಎದುರಾಯಿತು. 1 ಬಾಲ್ನಲ್ಲಿ 1 ರನ್ ಬೇಕಾಗುತ್ತೆ. ಜೊತೆಗೆ ಕ್ರೀಸ್ನಲ್ಲಿದ್ದಂಥವ್ರು ಮುಕುಲ್ ಚೌಧರಿ ಅನ್ನುವಂಥ ಒಬ್ಬ ಸ್ಟಾರ್ ಆಟಗಾರ, ಅಥವಾ ನಿನ್ನೆ ಹುಟ್ಟುಕೊಂಡಂಥ ಒಬ್ಬ ಸ್ಟಾರ್ ಅಂತ ಹೇಳ್ಬೋದು. ವೈಭವ್ ಅರೋರಾ ಅವರು ಬುದ್ಧಿವಂತಿಕೆಯಿಂದ ಬಾಲ್ ಮಾಡ್ತಾರೆ, ಮತ್ತು ಬಾಲ್ ಬೀಟ್ ಆಗುತ್ತೆ. ಆದರೆ ಅವರ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿತ್ತು ಅಂದರೆ ವೈಭವ್ ಅರೋರಾ ಬೌಲಿಂಗ್ ಮಾಡಿ ಬಾಲನ್ನು ಕೈಯಿಂದ ಬಿಟ್ಟು ಕೂಡಲೇ ಇಲ್ಲಿಂದ ಆವೇಶ್ ಖಾನ್ ಕೂಡ ಜೋರಾಗಿ ಓಡ್ತಾರೆ. ಅಲ್ಲಿಂದ ಮುಕುಲ್ ಚೌಧರಿ ಕೂಡ ಜೋರಾಗಿ 1 ರನ್ನನ್ನು ಪಡೀತಾರೆ. ಈ ಮುಖಾಂತರ ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ತನ್ನ 3ನೇ ಪಂದ್ಯದಲ್ಲಿ 2 ಪಂದ್ಯ ಗೆಲ್ಲುವ ಮುಖಾಂತರ ಒಂದು ಅದ್ಭುತ ಆರಂಭವನ್ನು ಮಾಡ್ತು. ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 21 ವರ್ಷದ ಮುಕುಲ್ ಚೌಧರಿ ಎನ್ನುವಂಥ ಹುಡುಗ
ಗೆಲ್ಲಿಸಿ ತೋರಿಸಿ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ, ಒಂದು ಅಚ್ಚರಿಯ ಪಂದ್ಯಕ್ಕೆ ಕಾರಣರಾದರು. ನೋಡಿ ಹೇಗಿತ್ತಂದರೆ, LSG ಬ್ಯಾಟಿಂಗ್ ಮಾಡುವಾಗ KKRನ ಒಬ್ಬ ಸ್ಟಾರ್ ಆಲ್ರೌಂಡರ್ ಆಟಗಾರ, ವೆಸ್ಟ್ ಇಂಡೀಸ್ನ ಒಬ್ಬ ಬುದ್ಧಿವಂತ ಬೌಲರ್ ಸುನಿಲ್ ನರೇನ್ ಅವರು 14 ಓವರನ್ನು ಮಾಡಿ 13 ರನ್ನನ್ನು ಕೊಟ್ಟು 1 ವಿಕೆಟನ್ನು ಕಿತ್ತು ಇಡೀ LSG ತಂಡವನ್ನು ಡೆಮೊಲಿಷ್ ಮಾಡಿದ್ರು. ಅಂಥ ಹಂತದಲ್ಲಿ ಆಡಲು ಬಂದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಆಟಗಾರ ಮುಕುಲ್ ಚೌಧರಿ ಅವರು ಟೇಲ್ ಎಂಡರ್ ಬೌಲರ್ ಕಮ್ ಬ್ಯಾಟ್ಸ್ಮನ್ ಜೊತೆ ಆಡಿ ಬರೋಬ್ಬರಿ 4 ಓವರ್ನಲ್ಲಿ 54 ರನ್ನನ್ನು ಚಚ್ಚಿ ಕ್ರಿಕೆಟ್ ಜಗತ್ತಿಗೆ ತಾನೊಬ್ಬ ಬಂದಿದ್ದೇನೆ, ತಾನೊಬ್ಬ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ತಾ ಇದ್ದರೆ IPL ಮ್ಯಾಚ್ ಎನ್ನುವುದು ಮುಕುಲ್ ಚೌಧರಿಗೆ ಇದು 3ನೇ ಮ್ಯಾಚ್. ಮೊದಲ ಪಂದ್ಯದಲ್ಲಿ 14 ರನ್ ಹೊಡೆದಿದ್ರು, 2ನೇ ಪಂದ್ಯದಲ್ಲಿ ಕೇವಲ 2 ರನ್ ಹೊಡೆದು ಔಟ್ ಆಗಿದ್ರು. 3ನೇ ಪಂದ್ಯದಲ್ಲಿ ಇರ್ತಾರೋ ಇಲ್ಲವೋ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿದ್ರೆ, 3ನೇ ಪಂದ್ಯದಲ್ಲಿ ಆಟ ಆಡಿದಂಥ ಮುಕುಲ್ ಚೌಧರಿ ಇದೀಗ ಸ್ಟಾರ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಮೊದಲು 2 ರನ್ ಮಾಡಲಿಕ್ಕೆ ಅವರು 8 ಎಸೆತವನ್ನು ಕೂಡ ತೆಗೆದುಕೊಂಡಿದ್ರು. ಯಾಕಂದರೆ ಎದುರಿಗಿದ್ದ ಬೌಲರ್ ಸುನಿಲ್ ನರೇನ್ ಅವರು ಡಾಟ್ಗಳ ಮೇಲೆ ಡಾಟನ್ನು ಹಾಕ್ತಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಓವರ್ ಮುಗಿದ ತಕ್ಷಣ ತಾನು ಸಿಡಿದೆದ್ದು ಮ್ಯಾಚನ್ನು ಗೆಲ್ಲಿಸ್ಬೋದು ಎನ್ನುವಂಥ ದೃಷ್ಟಿಯಲ್ಲಿ ಮುಕುಲ್ ಚೌಧರಿ ಒಂದೊಳ್ಳೆಯ ಪ್ಲ್ಯಾನ್ ಮಾಡಿದ್ರು. ನಿನ್ನೆಯ ಪ್ಲ್ಯಾನ್ ಕೂಡ ವರ್ಕೌಟ್ ಆಯಿತು ಮತ್ತು ಸ್ಟಾರ್ ಆಟಗಾರ ಒಬ್ಬ ಹುಟ್ಕೊಂಡಿದ್ದಾನೆ. ಮುಂದಿನ ವಿಡಿಯೋದಲ್ಲಿ ಆ ಸ್ಟಾರ್ ಆಟಗಾರನ ಹಿನ್ನೆಲೆ ಏನು, ಯಾವ ಊರು ಎಲ್ಲವನ್ನು ತಿಳಿಸ್ಕೊಡ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.